ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ, ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಹೇಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನು ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರು ಅಂತ ಗೊತ್ತಿದೆ ನಿಮಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಕಲಿ NGOಗಳಿಗೆ ಅವರಿಗೆ ಅಕ್ರಮವಾಗಿ ಹಣ ಬರ್ತಿರೋದನ್ನ ನಿಲ್ಲಿಸುವಂತ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅನ್ನುವಂಥ ಭಯವೇ ಅವರಿಗೆ ನಮಗೆ ಬರ್ತಿರುವಂತ ಹಣದ ಮೂಲ ಅದು ರದ್ದಾಗುತ್ತಲ್ಲಪ್ಪ, ಇಲ್ಲಿ ನಾವು ಯಾವುದೇ ರೀತಿಯ ಷಡ್ಯಂತ್ರ ಮಾಡೋದಕ್ಕೆ ಅವಕಾಶ ಇಲ್ದಂಗೆ ಆಗುತ್ತಲ್ಲೋ ಅನ್ನೋಂಥ ದುಃಖ ಅವ್ರಿಗೆ ಕಾಡ್ತಾ ಇದೆ. ಪರೀಕ್ಷೆ ಅದರಿಂದ ಆದಂಥ ಅಕ್ರಮ, ವಿದ್ಯಾರ್ಥಿಗಳಿಗಾಗಿದ್ದಂಥ ತೊಂದರೆ ಬಗ್ಗೆ ಅವ್ರ ಕಳಕಳಿ ಅಲ್ಲ.